ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದರೆ, ಇವತ್ತು ಮಕ್ಕಳೆಲ್ಲ ನಮ್ಮ ಮನೆಗೆ ಅಂದರೆ ಹಾಸನಿಗೆ ಹೊರಟಿದ್ದಾರೆ. ಕ್ರಿಸ್ಮಸ್ ಹಾಲಿಡೇಸ್ ಸಿಕ್ತಲ್ಲ, ಹಾಗಾಗಿ ನಾನು ಸಂಜೆ ಹೋಗ್ತೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗ್ತೀನಿ. ಅವ್ರು ಇವಾಗ ಹೋಗಿರ್ತಾರೆ. ನಾನು ಮತ್ತು ಮೋಹಿತ್, ಭವಿತ್ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀವಿ. ಈ ವಿಡಿಯೋನ ನೋಡಿ, ಯಾರಾದರೂ ಫಸ್ಟ್ ಟೈಮು ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್. ಕರೆಕ್ಟಾಗಿ ಗೊತ್ತಿಲ್ಲ ನಾನು ಕಾಣಿತಾಯಿದೆ ಅವರ ಹಾಕೊಂಡು ಇಲ್ಲೋಡು ಅಜ್ಜಿ ನೋಡು, ಈ ವಯಸ್ಸಲ್ಲೂ ಹೆಂಗೆ ನಾವು ಆ ವಯಸ್ಸಲ್ಲಿ ದನ ಕಾಯ್ದಿದ್ದೀವಿ ಬಿಡು. ಸೈಕಲ್ ಹೊಡೆಯೋದು, ಬಸ್ಸಿಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲರೂ. ಇನ್ನೂ ಬಸ್ ಬಂದಿಲ್ಲ. ಬರ್ದೇ ಇದ್ರೆ ಎಲ್ಲರೂ ನಟರಾಜ ಸರ್ವಿಸ್. ಅದಂತೂ ಆಗದೇ ಇಲ್ಲ. ಯಾಕಾಗಲ್ಲ? ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ ಆಧಾರ್ ಕಾರ್ಡ್ ಇಟ್ಕೊಳ್ಳೋದು, ಬಸ್ ಹತ್ತದು. ರಜಾ ಸಿಕ್ಕಿದ್ರೆ ಸಾಕು. ಆ ಮಕ್ಕಗಳಿಗೂ ಈ ಮಕ್ಕಗಳಿಗೂ ವ್ಯತ್ಯಾಸನೇ ಇಲ್ಲ. ನೋಡಿ, ನಾಯಿ ಕಾಯೋರು ನಾಯಿ ಹಿಡ್ಕೊಂಡ್ ಬರ್ತಾವ್ರೆ. ನಮ್ಮ ಮಗ ನೋಡಿ, ಇಲ್ಲಿ ನಮ್ಮ ಜೀವ ಇವನು. ನಾಯಿಗೆ ಎಷ್ಟು ಹಿಂಸೆ ಕೊಡ್ತಾಳೆ ಅಂದ್ರೆ ನೋಡಿ, ಅದಕ್ಕೊಂದಿದಾಕ್ಬಿಡಿ. ಅದ ಹೆಂಗ್ ಮಕ್ಕ ಉಗಿಯುತ್ತೆ ಗೊತ್ತಾ? ಮಾತು ಬಂದಿದ್ರೆ ಹೆಂಗ್ ಉಗಿಯೋದು ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನೇ ಕುಂತಿದ್ದೀನಿ. ಅದೇನೆ ಹೋದ ದೂರ ಕತೆ. ಇನ್ನೊಮ್ಮೆ ಗುಂಬುಡು ನನಗೆ ಬೈಯಲ್ಲ. ಚೆನ್ನಾಗಿಟ್ಟಿಲ್ಲ ನೀವು, ತಡೀರಿ ಹಿಂಗೆ ಇಡೋದು. ಇಷ್ಟದಕ್ಕ ನಾಯಿ ಕತ್ತಲಿತ್ತು ಮೋಹಿ, ಇಷ್ಟದಕ್ಕ ನಾಯಿ ಕತ್ತಲಿತ್ತು, ಈಗ ಹರಿ ತಲೆ ಮೇಲಿದ್ದೆ. ತಕ್ಷಣ ಫೋನ್ ಮಾಡಿ ಆಯ್ತಾ? ಬಾ. ನಮ್ಮವ ಇಲ್ಲ ಗೊತ್ತಾಗುತ್ತೆ ಈಗ. ನಮ್ಮ ಮನೇದು ಅಂತಂದ್ರೆ ತಿಂಡಿ ಆಯ್ತಾ? ಅದಕ್ಕೆ ಏನಕ್ಕೆ ಇಲ್ಲಿ ಕಟ್ಟಾಕ್ ಹೊರಟ್ರು ಅನ್ಕೊಂಡ್ವಿ. ನಾವು ನೋಡ್ರಿ ಅವಾಗ ಸ್ಲಿಪ್ಪರ್ ಹಾಕೊಂತೀವಿ. ಮತ್ತೆ ಈ ಅಜ್ಜಿ ನೋಡಿ, ಹುಟ್ಟಿದಾಗಿದ್ದಾನೆ ಕಾಲಿಗೆ ಸ್ಲಿಪ್ಪರೇ ಹಾಕಿಲ್ವಂತೆ. ಆದ್ರೂ ಅವ್ರ ಕಾಲುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕರ್ಕೊಂಡೋಗಿ, ನಿಮ್ ಜೊತೆ ಕರ್ಕೊಂಡೋಗಿ. ದನ ಕಾಯ್ಕ ಬತ್ತನ್ಬೇಕು. ಹೆಣ ಮಕ್ಳಿಗೆಲ್ಲ ಹಿಂಸೆ ಕೊಡ್ತೀರಾ ನೀವು, ಗಂಡು ಮಕ್ಳು. ಅದಕ್ಕೆ ಹೆಣ್ಮಕ್ಳು ಫುಲ್ ಸ್ಟ್ರಾಂಗ್ ಇರ್ತಾರೆ. ಊರಲ್ಲಿ ಹಿಂಸೆ ಕೊಡ್ತಾರೆ. ನೀನು ಹೋಗಲ್ವಾ? ನಿನಗೆ ಫ್ರೀ ಇಲ್ಲ ಬಸ್ಸು, ನಿನಗೆ ಫ್ರೀ ಇಲ್ಲ. ನಿಂಗೆ ಟಿಕೆಟ್ ತಗೊಬೇಕು. ನೀನು ಟಿಕೆಟ್ ತಗೊಬೇಕು ನೀನು. ಹಂಗಾಗಿ ನೀನು ಬರಬೇಡ, ಇಲ್ಲೇ ಇರು. ಎಲ್ಲರೂ ವಿಡಿಯೋ ಮಾಡ್ಕೊಂತಿದ್ನಲ್ಲ ಮೊದಲೇ. ಯಾರೊಳಗೆ? ಈ ಕಡೆ ಬಾ. ಎಲ್ಲಿ ಎಲ್ಲಿ ಕಾಣ್ತಾಯ್ತಾ? ಸುಮ್ಮನೆ ಇರೋ, ನಿನ್ನ ಗೋರ ಮಣಿಲ ಎಳೆಯಕ್ಕಾಗಲ್ಲ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಾಲ್ ಎಸ್ತಿದ್ದಾರೆ, ತಗೋಬೇಕು. ಈಗ ಇಲ್ಲೊಂದು ಹಾವು ಹೋಯ್ತಂತೆ, ನೋಡ್ಲಿಲ್ಲ. ವಿಡಿಯೋ ಮಾಡೋಣ ಅಷ್ಟರಲ್ಲಿ ಓಡೋಗಿದೆ. ಓಡ್ತಿದ್ದೆ, ಈಗ ಅದು ವಾಪಸ್ ಬಂತಂದ್ರೆ ನಾನು ಓಡ್ತೀನಿ ಈಗ ಈ ಕಡೆಯಿಂದ. ಸರಿ ಸತ್ತು ನೋಡಿ, ಇಲ್ಲೊಂದು ಹುಡುಗನ, ಹೆಬ್ಬನಹಳ್ಳಿ ಹುಡುಗ, ಮಣ್ಣಿನ ಮಗ. ಬೆಳಗ್ಗೆ ಇನ್ನ ಏನು ನಾನು ಕಲ್ಲಿದ್ದಲ್ಲಿ ಅಲ್ಲುಜಿದ್ ನೋಡ್ಬಿಟ್ಟು ಬೆಳ್ಳಗಾಗುತ್ತೆ ಅಂತ ಅಲ್ಲುಜಿದ್ರೆ ಅವನು ಬೆಳ್ಳಗಾಗ್ಬೇಕು ಅಂತ ಮುಖಕ್ಕೆಲ್ಲ ಹಾಕೊಂಡಿದ್ದ. ವಿಡಿಯೋ ಮಾಡ್ಕೊಬೇಕಿತ್ತು, ಅಷ್ಟರಲ್ಲಿ ಹೋಗಿ ಮುಖ ತೊಳ್ಕೊಂಬಿಟ್ಟ. ಬೆಳ್ಳಗಾಗಿ ಬಂದಿದ್ಯಾ? ಆದ್ರೆ ನೋಡಿ, ಒಂಚೂರು ಬೆಳ್ಳಗಾಗಿದ್ದಾನೆ. ಚಾರ್ಕೋಲಲ್ಲಿ ಮುಖನ ಚಾರ್ಕೋಲ್ ಮಾಸ್ಕ್ ಹಾಕೊಂಡಿದ್ದ.
ಮಂಡಿ ರಾಮವ ಆಸನ್ ಬಾಯ್ ಬಾಲ್ನ ಬೀಳ್ಸಿದ್ದಾರೆ, ಹಾಗಾಗಿ ತೆಗಿತಾ ಇರೋದು. ಸಿಗುತ್ತಾ? ಹ್ಞೂ ಅಲ್ಲಿ ಕೆಳಗೋಯ್ತು. ಅದೇನು ತೂಕ ಇಲ್ಲ ಅಲ್ವಾ, ತೇಲುತ್ತೆ. ಅಲ್ಲೇ ಕೆಳಗೋಯ್ತು, ನೀನು ಇದೆತ್ತು. ನೀನು ಬಿಟ್ಟು ಎಳೆಯಕ್ಕೆ ಹೋಗ್ತಾಗಲೇ ಮ್ಯಾಲ ಬರತಂಕ ಮಾಡಿದೆ. ಇಚ್ಚಿಚ್ಚಿಗೆ ಬೈಕ್ ಬಿಡಿಸ್ಬೇಡಿ. ನಾನು ತೆಗ್ದೆ ಅಂತ ಹೇಳ್ಬಿಟ್ಟು ನೀವು ಗೋರಮನೆ ಬಂತು ಅಂತ ತೆಗಿಯಕ್ಕೆ ಹೋಗ್ಬೇಡಿ. ನಡೀರಿ, ಕೈಗೂ ಸಿಗಲ್ಲ, ಹಾಳಾಯ್ತಲ್ಲ. ನಾನೇನು ವಾಲಿಬಾಲ್ ಇಟ್ಕೊಂಡಿರ್ತೀನಿ. ಅಲ್ಲೋಗ ಸಿಗ್ನಲ್ ಒಳ್ಳೆ ಬಂದ್ರೆ ನನಗೆ ಗೊತ್ತಾಗಬೇಕು, ಕೆಟ್ಟವ್ರು ಬಂದ್ರೆ ಗೊತ್ತಾಗಬೇಕು. ಅದು ಇನ್ನು ಕೆಲಸ ಬಿಟ್ಟರೆ ಕತೆ ಅಲ್ಲ. ನೋಡಿ, ಅಲ್ಲ ಸೊಪ್ಪೆಲ್ಲ ಒಣಗಿ ಹೋಗ್ಬೇಕು. ಇಲ್ಲ ಇದು ಅದೇನಾ ಗೊತ್ತಿಲ್ಲ, ಬೇಡಮ್ಮ ಅದು. ಅದೇ ಕಣೋ ಇಲ್ಲಿರೋದೆಲ್ಲ ಬೇಡ, ಅದು ಒಳ್ಳೇದಂತ ಅವ್ರಿಗೆ ಬೇಡ ಅಂತ ಬೇಡ. ನೀನು ತಿಂತೀಯ ಕಾಫಿನಾ? ಕಾಫಿ ಕೈಯಾಡು ಬಾ. ತಡಿ ಅಲ್ಲೇ ಬರ್ತೀನಿ. ಸೊಪ್ಪು ಹೆಂಗಿದೆ, ಇದು ನೀರಳ ಅಂತಾರೆ. ಇದು ನೋಡಿ ಹೆಂಗಿದೆ ಇದು ಸೊಪ್ಪು ಅಂದರೆ ಸೇಮು ಇದು ನೋಡಿ, ಎಷ್ಟು ಗ್ಲಾಸ್ ನೋಡ್ದಂಗೆ ಆಗುತ್ತೆ ಇದನ್ನು ನೋಡ್ತಾ ಇದ್ರೆ. ನೋಡಿ ಎಷ್ಟು ನೈಸಾಗಿ ಗ್ಲಾಸ್ ಥರನೇ ಇದೆ ಇದು ಸೊಪ್ಪು. ಇದು ಕೋಳಿಗಳಿಗೆ ಫೇವ್ರೆಟ್ ಸೊಪ್ಪು. ಸಿಲ್ವರ ಅಷ್ಟೇ ಇಲ್ಲಿ ತೋಟದಲ್ಲಿ. ಏನ ಸಮಾಚಾರ? ಏನಿಲ್ಲ. ರಾತ್ರಿ ಫಂಕ್ಷನಿಗೆ ಹೋಯ್ತಾ? ಚೆನ್ನಾಯ್ತಾ? ಆಲ್ವಾಡ ಸೊಪ್ಪು ತೊಗೊಂಬಂದಿದ್ದೀನಿ. ಸಾಕು, ಆಚೆ ಹೋಯ್ತಾ ಅಂತ? ಇಲ್ಲ ಇಲ್ಲ, ನೋಡ್ದಾ? ಆಲ್ವಾಡ ಸೊಪ್ಪು ತಿಂತವ ಗೊತ್ತಿಲ್ಲ, ಬಟ್ ತಂದಿದ್ದೀನಿ, ನೋಡೋಣ ತಿಂತವ ಇಲ್ವಾ. ಇದು ಆಲೂಗಡ್ಡ ಸೊಪ್ಪು. ಇವನ್ನ ಮೇಕೆ ಮತ್ತು ಕುರಿಗಳು, ಮೊಲ ಇವೆಲ್ಲ ಇಷ್ಟಪಟ್ಟು ತಿಂತವೆ. ಕೋಳಿಗಳು ತಿಂತವೋ ಇಲ್ವೋ ಗೊತ್ತಿಲ್ಲ, ಆದರೂ ತೊಗೊಂಬಂದಿದ್ದೀನಿ. ನೋಡೋಣ, ಸುಮ್ಮನೆ ಹಾಕ್ತೀನಿ, ಇದನ್ನು ಕಟ್ ಮಾಡಲ್ಲ, ಸುಮ್ಮನೆ ಹಾಕ್ತೀನಿ, ತಿಂತವೋ ಇಲ್ವೋ ನೋಡೋಣ. ನೆಟ್ಟಿಂಗ್ ಗಿಡ ಫಸ್ಟ್ ಅಂತ ಹೇಳಿದಿಲ್ಲ ಹಾಕ್ಯಾರ. ಅದನ್ನ ಕಟ್ ಮಾಡ್ತೀನಿ, ಸರಿ ಮಾಡ್ತಾರ. ಅಯ್ಯೋ ಬಾಪ, ಮಗು ಮೇಲೆ ಇಷ್ಟು ಜೋರಾಗಿ ಅಮ್ಮ ಜೋರು ಬರ್ತಾವಳೆ ಅಂತಾರಲ್ಲ. ಆಲ್ರೆಡಿ ಬಂದಿದೆ ಬಾ. ಇರೋ ಸೊಪ್ಪು ಕಟ್ ಮಾಡ್ಕೊಡ್ತೀನಿ, ಇರೋ. ಅಯ್ಯೋ ಅಯ್ಯೋ ಹೊತ್ಕೊಂಡು ಉಳೋಗ್ತಾವೆಲ್ಲ. ಅದ್ಬಿಡಿ, ಎಲ್ಲನೂ ತಿಂತು ಸಾಕಮ್ಮ. ಇರೋ ಕಟ್ ಮಾಡ್ತೀನಿ. ಈ ಕಡೆ ಹಾಕಿ ನನ್ನ ಇಂಜೆಕ್ಷನ್ ಮೇಲೆ ಇಟ್ಕೊಂಡು ಎಲ್ಲ ತೊಳೆದಿರ್ತಾ ಇದ್ದೀನಿ, ನೀರೆಲ್ಲ ಚೇಂಜ್ ಮಾಡೋಣ ಅಂತ. ಅವಕ್ಕೆಲ್ಲ ಫ್ರೆಶ್ ನೀರು ಹಾಕಿದ್ದೀನಿ. ನೀರಕ್ಕೆ ಹಾಕ್ಬೇಕು, ಅದನ್ನು ತೋರಿಸ್ತೀನಿ. ಅದೆಲ್ಲ ಫ್ರೆಶ್ ನೀರು, ನೀರೆರಡಕ್ಕೆ ಚೇಂಜ್ ಮಾಡಬೇಕು ಅಷ್ಟೇ. ಎರಡು ತೊಳೆದಕ್ಕೆ ಚೇಂಜ್ ಮಾಡ್ತೀನಿ. ಹೀಗೆ ಇರೋದನ್ನು ಕುಡಿಬೇಡ ನೀನು. ಅಷ್ಟು ನೀರು ಬಟ್ಟೆ ಆಲ್ರೆಡಿ ಬಂದಿದೆ ನನಗೆ. ಕರಿತಾವ್ ನೋಡಿ ಮೋಹಿ,
ಇದು ಅಜ್ಜಿ ಮನೆ ಬೆಂಕಿ ತಗೊಂಬಂದು ಅಲ್ಲಿ ನೀರು ತುಂಬಿಸೋಗು. ಈಗ ನೀರನ್ನೆಲ್ಲ ಹಾಕಿಟ್ಟಿದ್ದೀನಿ. ಈಗ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಅವು ಕುಡಿತವೆ ನೋಡಿ. ಅದರಲ್ಲೂ ಹಾಕಿಟ್ಟಿದ್ದೀನಿ. ಅದರಲ್ಲಿ ಬೇಕಂದರೆ ಅದರಲ್ಲಿ ಕುಡಿತವೆ. ಇದರಲ್ಲಿ ಅಷ್ಟೇ, ಇಲ್ಲೊಂದು ಕ್ಯಾನಲ್ ಹಾಕಿಟ್ಟಿರ್ತೀನಿ. ಇದರಲ್ಲಿ ಬೇಕಂದರೆ ಇದರಲ್ಲಿ ಕುಡಿತವೆ. ಎಷ್ಟೇ ನೀರನ್ನ ಚೇಂಜ್ ಮಾಡಿಟ್ರು ಬೇಗ ನೀರನ್ನ ಗಲೀಜು ಮಾಡ್ಕೊಂಬಿಡ್ತವೆ. ಕಾಲಲ್ಲೆಲ್ಲ ಮಣ್ಣಿರುತ್ತೆ, ತೊಗೊಂಡೋಗಿ ಹಾಕ್ತವೆ, ಬೇಗ ನೀರು ಗಲೀಜಾಗ್ಬಿಡುತ್ತೆ. ಏನಿಲ್ಲ ಅಂದರೆ ದಿನಕ್ಕೆ ಫ್ರೆಶ್ಶಾಗಿ ನೀರು ಕಾಣಿಸ್ಬೇಕಂದ್ರೆ ದಿನಕ್ಕೆ 2 ಸಲ ನೀರು ಚೇಂಜ್ ಮಾಡಬೇಕಾಗುತ್ತೆ. ನಾವು 2 ಸಲ ಚೇಂಜ್ ಮಾಡಲ್ಲ, ದಿನಕ್ಕೆ 1 ಸಲ, ಇಲ್ಲಾಂದರೆ ಒಂದೊಂದು ಟೈಮ್ 2 ದಿನಕ್ಕೆ 1 ಸಲ ಆಗಿಬಿಡುತ್ತೆ. ಯಾಕೆಂದರೆ ನಾನು ಅಲ್ಲಿಂದ ಬರಬೇಕಲ್ಲ. ಊಟ ಎಲ್ಲ ತಿಂದು, ಫುಡ್ ತಿಂದು, ನೀರು ಕುಡಿದು ಹೊಟ್ಟೆ ತುಂಬಿದೆ. ಫುಲ್ಲು ರೆಸ್ಟ್ ಮಾಡ್ತಾ ಇದ್ದಾರೆ ಈಗ ಎಲ್ರೂ. ತಿನ್ನೋರು ತಿಂತಾ ಇದ್ದಾರೆ, ರೆಸ್ಟ್ ಮಾಡೋರು ರೆಸ್ಟ್ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡೋರು ನೋಡಿ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಕೆಳಗೇನೆ ಕೂತು. ಬಸ್ಸಲ್ಲಿ ಮಲಗಿದ್ದಲ್ಲ, ಬಿಟ್ಟು ಬಂದಿದ್ರೆ ಏನು ಮಾಡ್ತಿದ್ದೆ? ನಿನ್ನ ಹತ್ರ ಪಾಸ್ ಇತ್ತು, ಬಬೀತ್ ಹತ್ರ ದುಡ್ಡಿತ್ತು. 50 ರೂಪಾಯಿ ಇತ್ತಾ? ಬಿಟ್ಟೋಗೋಣ ಅಂತಿದ್ದೆ. ಇಬ್ರು ಮಲಗ್ಬಿಟ್ಟಿದ್ರು, ಎದಾಳ್ಸ್ಕೊಂಡು ಕರ್ಕೊಬಂದ್ಬಿಟ್ಟೆ. ಹೆಬ್ನಳ್ಳಿ ಬಾಯ್, ಹಾಸನ್ ಬಾಯ್, ಹೆಬ್ನಳ್ಳಿ ಹುಲಿ, ಹಾಸನ್ ಹುಲಿ ಎರಡು ಒಂದಾಗಿದ್ದಾರೆ. ಇಬ್ರು ಸೇರಿ ಗಿಲಿ ಗಿಲಿ. ಹೆಬ್ನಳ್ಳಿ ಹುಲಿ, ಹಾಸನ್ ಹುಲಿ, ಇಬ್ರು ಸೇರಿ ಗಿಲಿ ಗಿಲಿ. ನಾನು ಇವಾಗಿನ ಮೋಹಿತ್ನ ಮತ್ತು ಬಬಿತ್ನ ಕರ್ಕೊಂಡು ಹಾಸನಿಗೆ ಬಂದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.